ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಾಡ್ತಿರೋದೇನಪ್ಪ ಅಂದರೆ ಮಟನ್ ಕೀಮಾ. ಯೂಶಲಿ ಮಟನ್ ಕೀಮಾನ ಎಲ್ಲರೂ ಮನೆಯಲ್ಲಿ ಹೇಗೆ ಮಾಡ್ತೀರೋ ನಾವು ಹಾಗೆ ಮಾಡ್ತಿರೋದು. ಬಟ್ ಇಲ್ಲಿ ನಾವೇನೇನು ತೊಗೊಂಡಿದ್ದೀವಿ, ಏನೇನು ಬೇಕು ಅಂತ ನೋಡ್ಕೊಂಡು ಹೋಗೋಣ ಬನ್ನಿ. ಆಲ್ರೆಡಿ ಇಲ್ಲಿ ಮಟನ್ನ ಕ್ಲೀನಾಗಿ ತೊಳೆದು ಅಂದರೆ ಕೈಮಾನ ಶಾಪಲ್ಲೇ ಮಾಡಿಸಿರ್ತಾರೆ, ಗೊತ್ತಿರುತ್ತಲ್ವ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಈರುಳ್ಳಿ, ಶುಂಠಿ, ಕಾಯಿ ಮತ್ತು ಕೊತ್ತಂಬರಿ ತೊಗೊಂಡಿದ್ದೀವಿ. ಒಂದು ಮಿಕ್ಸಿ ಜಾರ್ಗೆ ಅಚ್ಚ ಖಾರದ ಪುಡಿ, ಖಾರ ಎಷ್ಟು ಬೇಕಷ್ಟು ಆ ಒಂದು ಕ್ವಾಂಟಿಟಿಲಿ ನಾವು ಹಾಕ್ಕೊಂಡಿರೋದು, ಅಂದರೆ ಮನೇಲೇ ಮಾಡಿರೋ ಖಾರದ ಪುಡಿ. ಸೊ ತುಂಬಾ ಖಾರನೂ ಕೂಡ ಇದೆ. ಸೊ ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡಿದ್ದೀವಿ. ಹಾಗೆ ಧನಿಯದ ಪುಡಿ. ಈ 2 ಪೌಡ್ರನ್ನ ಹಾಕಿದ್ಮೇಲೆ ಇದಕ್ಕೆ ಒಂದು ಹಿಡಿಯಷ್ಟು ಬೆಳ್ಳುಳ್ಳಿ ಹಾಕಿದಷ್ಟು ಮಟನ್ ಆಗಲಿ ಚಿಕನ್ ಆಗಲಿ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಆಲ್ರೆಡಿ ತೊಗೊಂಡಿರೋ ಐಟಮ್ಗಳು: ಕೊತ್ತಂಬರಿ 1 ಹಿಡಿಯಷ್ಟು, ಹಾಗೆ ಹಸಿಕಾಯಿ, ಈರುಳ್ಳಿ ಒಂದು ದೊಡ್ಡನೇ ಈರುಳ್ಳಿನ ನಾವು ಹೆಚ್ಕೊಂಡಿದ್ದೀವಿ. ಮಿಕ್ಸಿಗೆ ಹಾಕೋ ರೀಸನ್ಗೆ ಮೀಡಿಯಮ್ ಸೈಜಲ್ಲಿ ಇದ್ರೂ ಸಾಕು. ಹಾಗೆ ಶುಂಠಿನೂ ಕೂಡ ಹೆಚ್ಚಿಟ್ಕೊಂಡಿದ್ದೀವಿ. ಸೊ ಇದನ್ನೆಲ್ಲನೂ ನಾವಿವಾಗ ಏನು ಮಾಡ್ತೀವಿ ಅಂದರೆ ಗ್ರೈಂಡ್ ಮಾಡಬೇಕು. ಕ್ಲೀನಾಗಿ ಅದು ಪೇಸ್ಟ್ ಆಗಬೇಕು, ಬಾಯಿಗೆ ಸಿಗೋ ಥರ ಆಗಬಾರ್ದು. ಸೊ ಇದೆಲ್ಲ ಕ್ರೆಡಿಟ್ ಅಮ್ಮನಿಗೇನೆ, ಬಿಕಾಸ್ ಅಮ್ಮನೇ ಇದೆಲ್ಲ ಮಾಡೋದು. ನನಗಿದೆಲ್ಲ ಮಾಡೋದಕ್ಕೆ ಇನ್ನೂ ಕಲ್ತಿಲ್ಲ. ಸೊ ಕಲಿತಾ ಇರೋದು. ಇದು ಕಂಪ್ಲೀಟಾಗಿ ಇನ್ನೂ ಪೇಸ್ಟ್ ಆಗಿದೆ. ಪೇಸ್ಟ್ ಆಗಿರೋದನ್ನು ತೆಗೆದಿಟ್ಕೊಂಡಿದ್ವಿ. ಹಾಗೆ ಇಲ್ಲಿ ಒಂದು ಪಾತ್ರೆನ ಇಟ್ಟಿದ್ದೀವಿ ಕೀಮಾ ಮಾಡೋದಕ್ಕೆ ಅಂತ. ಅದಕ್ಕೆ ನಮಗೆ ಫಸ್ಟು ಸ್ವಲ್ಪ ಎಣ್ಣೆನ ಹಾಕಿ ಆಲ್ರೆಡಿ ಚರ್ಬಿ ತಂದಿಟ್ಟಿದ್ರು, ಚರ್ಬಿನೆಲ್ಲ ಹಾಕ್ತಿದ್ದೀವಿ. ಯಾರಿಗೆ ಚರ್ಬಿ ಇಷ್ಟ ಆಗುತ್ತೆ ಅವರು ಯೂಸ್ ಮಾಡ್ತಾರೆ, ಇಲ್ಲಾಂದರೆ ತೆಗಿತಾರೆ. ಸೊ ಕೀಮಾ ಒಳಗಡೆನೂ ಕೂಡ ಚರ್ಬಿ ಇರುತ್ತೆ, ಆವಾಗಲೇ ಅದು ಉಂಡೆ ಕಟ್ಟೋಕ್ಕಾಗೋದು. ಚರ್ಬಿನೇ ಇಲ್ದೇ ಓಡಿಸಿದ್ರೆ ಚೆನ್ನಾಗಿ ಬರಲ್ಲ. ಸೊ ನಾವಿಲ್ಲಿ ರುಬ್ಬಿಟ್ಕೊಂಡಿರೋದಂಥ ಮಸಾಲೆ, ಅಂದರೆ ಫುಲ್ಲು ಮಸಾಲೆನ ಇದಕ್ಕೆ ಹಾಕಲ್ಲ ನಾವು. ಎಷ್ಟು ಬೇಕು ಸಾರಿಗೆ ಅಷ್ಟು ಮಸಾಲೆ ಮಾತ್ರನೇ ಇಲ್ಲಿ ಯೂಸ್ ಮಾಡ್ತಿರೋದು. ಇದನ್ನು ಯೂಸ್ ಮಾಡಿ ಒಂದು ಹತ್ರ ಬೇಯಕ್ಕೆ ಇಟ್ಬಿಡ್ಬೇಕು. ಇದನ್ನು ಒಂದು ದೊಡ್ಡ ಊರಿನಲ್ಲಿ ಇದನ್ನು ಕಂಪ್ಲೀಟಾಗಿ ಬೇಯೋದಕ್ಕೆ ಇಟ್ಮೇಲೆ ಇನ್ನೊಂದು ಕಡೆ ನಾವಿವಾಗ ಕೀಮಾಗೆ ರೆಡಿ ಮಾಡ್ಕೊಬೇಕಾಗತ್ತೆ. 1 ಹಿಡಿಯಷ್ಟು ಉಪ್ಪು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಯೂಸ್ ಮಾಡಬೇಕು. ಸೊ 1 ಹಿಡಿಯಷ್ಟು ಉಪ್ಪನ್ನು ಹಾಕಿದ್ದೀವಿ. ಇನ್ನೊಂದು ಕಡೆ ಏನು ರೆಡಿ ಮಾಡ್ತೀವಿ ಅಂದರೆ ಕೀಮಾ ಉಂಡೆ ಮಾಡೋದಕ್ಕೆ ಏನೇನೆಲ್ಲ ಯೂಸ್ ಮಾಡ್ತೀವಿ, ಹೇಗೆ ಮಾಡ್ತೀವಿ ಅನ್ನೋದು ಲೆಟ್ಸ್ ಸಿ. ಸೊ ನಾವು ಏನು ಮಸಾಲೆನ ರುಬ್ಬಿದ್ವಿ ಅದರಲ್ಲಿ ಸ್ವಲ್ಪ ಮಸಾಲೆನ ತೆಗೆದಿಟ್ಕೊಂಡಿದ್ದೀವಿ. ಈ ಮಟನ್ಗೆ ಎಷ್ಟು ಬೇಕು ಅಷ್ಟು ಮಸಾಲೆನ ಕ್ಲೀನಾಗಿ ತೊಳೆದಿಟ್ಕೊಂಡಿರೋವಂಥ ಮಟನ್. ಇದಕ್ಕೆ ಈ ಮಸಾಲೆನ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಯಾಕಂದರೆ ಕೀಮಾ ಒಳಗಡೆ ಕೂಡ ನಮಗೆ ಮಸಾಲೆ ಇರಬೇಕು, ಟೇಸ್ಟ್ ಬರಬೇಕಂದ್ರೆ ಈ ರೀತಿ ಮಾಡಬೇಕು. ಇದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕಿ ಕ್ಲೀನಾಗಿ ಕೈಯಲ್ಲೇ ಕ್ಲೀನಾಗಿ ಅದನ್ನು ನಾದ್ಕೊಬೇಕು. ಹಾಗೆ ಒಂದು ಮೊಟ್ಟೆ ಏನಕ್ಕೆ ಅಂತ ಅಂದರೆ ಉಂಡೆ ಕಟ್ಟಿದಾಗ ಉಂಡೆ ಒಡೆದೋಗ್ಬಾರ್ದು ಮತ್ತು ಉಂಡೆ ಹಿಡ್ಕೊಬೇಕಾಗತ್ತೆ. ನಾವಿಲ್ಲಿ ಅವರೆಕಾಳನ್ನ ಯೂಸ್ ಮಾಡ್ತಿದ್ದೀವಿ. ಯೂಶಲಿ ನನಗೆ ಇಷ್ಟ ಆಗಲ್ಲ ಅವರೆಕಾಳೆಲ್ಲ. ಸೊ ನನಗೆ ಸಪ್ರೇಟ್ ಈ ಸಾರನ್ನ ಅವರೆಕಾಳು ಹಾಕೋಕ್ಕೆ ಮುಂಚೆ ಏನು ಸಾರು ಆಗುತ್ತೆ ಅದು ನನಗೆ ಎತ್ತಿಕ್ತಾರೆ. ಸೊ ಮಿಕ್ಕಿದ್ದನ್ನ ಮನೆಗೆ. ಸೊ ಅದಾದಮೇಲೆ ಇದನ್ನೇನು ನಾವು ಮಸಾಲೆಯಲ್ಲಿ ಕಲಸಿಟ್ವಿ ಅಗೇನ್ ನಾವು ಇದನ್ನು ಗ್ರೈಂಡ್ ಮಾಡ್ಕೊಬೇಕು ಪೇಸ್ಟ್ ಥರ. ಅಂದರೆ ಅದು ಸಣ್ಣ ಮೂಳೆಗಳು ಅಥವಾ ಏನಾದರೂ ಗಂಟಿದ್ರೆ ಅದು, ಅಂದರೆ ಮಟನ್ ಎಲ್ಲಾದರೂ ನುಣ್ಣಗಾಗಿಲ್ಲ ಅಂದರೆ ಅದು ನುಣ್ಣಗಾಗುತ್ತೆ. ಸೊ ಇದು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸಾರಿಗೆ ಹಾಕಿ ಇಟ್ಟಿದ್ದೀವಿ. ಸೊ ಇಲ್ಲಿ ನೋಡ್ಬೋದು, ಇದು ಏನಂತ ಅಂದರೆ ಕೀಮಾನ ಪೇಸ್ಟ್ ಮಾಡಿರೋದು. ಸೊ ಎಷ್ಟೆಷ್ಟು ಕ್ವಾಂಟಿಟಿಲಿ ಬೇಕು ಅಷ್ಟು ಹಾಕೋದು. 1 ರೌಂಡ್ ಅಷ್ಟೇ, ತುಂಬ ನುಣ್ಣಗೆ ಅಂತ ಅಲ್ಲ. ಅದು ಮಟನ್ ಥರ ಇರಬಾರ್ದು ಅನ್ನೋ ಕಾರಣಕ್ಕೆ. ಇದು ಕಡಲೆ ಪೌಡ್ರನ್ನ ತುಂಬ ಯೂಸ್ ಮಾಡಿದ್ರೆ ನಮಗೆ ಹೋಟ್ಲಲ್ಲಿ ಸಿಗುತ್ತೆ ಗೊತ್ತಾ, ತುಂಬ ಗುಂಡಿಗೆ ತುಂಬ ಗಟ್ಟಿ ಆ ಥರ ಆಗುತ್ತೆ. ಕಡಲೆ ಪೌಡ್ರನ್ನ ಎಷ್ಟು ಬೇಕು ಅಷ್ಟೇ ಬಳಸಿದ್ರೆ ನಮಗೆ ಆ ಥರ ಗಟ್ಟಿಯಾಗಿ ಬರಲ್ಲ. ಮತ್ತು ಮಸಾಲೆ ಕಂಪ್ಲೀಟಾಗಿ ಒಳಗೆ ಏನು ಹಿಡ್ದಿರುತ್ತೆ ಆ ಟೇಸ್ಟ್ ನಮಗೆ ಸಿಗುತ್ತೆ. ಆ ಥರ ಸಿಗಬೇಕಂದ್ರೆ ಕಡಲೆ ಎಷ್ಟು ಬೇಕು ಅಷ್ಟು ಮಾತ್ರನೇ ಬಳಸಬೇಕು, ತೀರಾ ಅತಿಯಾಗಿ ಬಳಸಬಾರ್ದು. ಇದು ಉಂಡೆ ಕಟ್ಟಿ ಇಟ್ಟಿರೋದು ನಿಯರ್ಲಿ ಒಂದು 25-26 ಕೀಮಾ ಉಂಡೆ ಹಾಗಿದ್ದು ಅದನ್ನು ಬೆಂದಿರೋ ಮಸಾಲೆ ಒಳಗಡೆ ಈಗ ಹಾಕೋಬೇಕಾಗತ್ತೆ. ಹಾಕ್ಕೊಂಡು ಮಿನಿಮಮ್ 10-15 ನಿಮಿಷ ಅದನ್ನು ಬೇಯೋದಕ್ಕೆ ಬಿಟ್ಟರೆ ಕೀಮಾ ಕಂಪ್ಲೀಟಾಗಿ ರೆಡಿ ಆಗುತ್ತೆ. ಇನ್ ಬಿಟ್ವೀನ್ ಏನಾದರೂ ಉಪ್ಪು ಖಾರ ಒಂಚೂರು ಹೆಚ್ಚು ಕಮ್ಮಿ ಆದರೆ ಚೆಕ್ ಮಾಡಿಕೊಂಡು ನೀವು ಆವಾಗ ಇಮಿಡಿಯೇಟಾಗಿ ಯೂಸ್ ಮಾಡೋದು, ಅಂದರೆ ಬೇಯಕ್ಕಿಡೋ ಟೈಮಲ್ಲಿ ಯೂಸ್ ಮಾಡ್ಬೋದು. ಸೊ ಇದು ಮಟನ್ ಕೀಮಾ. ನನಗಿದು ಸಜೆಸ್ಟ್ ಮಾಡಿದ ನನ್ನ ಫ್ರೆಂಡ್ಸ್ಗೆ ತುಂಬ ಥ್ಯಾಂಕ್ಸ್. ನಮ್ಮ ಮನೆಯಲ್ಲಿ ಇದೇ ರೀತಿ ನಾವು ಮಾಡೋದು. ಸೊ ಅವಾಗ ಮಟನ್ ಬರ್ತಿರತ್ತೆ, ತಗೊಂಡು ತಿಂದಿರ್ತೀವಿ. ಇಲ್ಲಿ ಅವರೆಕಾಳು ಕೂಡ ಹಾಕ್ತಿದ್ದೀವಿ. ಅದಕ್ಕೋಸ್ಕರ 15 ನಿಮಿಷ ಏನಕ್ಕೆ ಬೇಯಕ್ಕೆ ಬಿಡ್ತೀವಿ, 15-20 ನಿಮಿಷ ಕಾಳು ಕೂಡ ಹಾಕ್ತಿರೋದ್ರಿಂದ ಇದನ್ನ ಬೇಯಕ್ಕೆ ಬಿಡಬೇಕಾಗತ್ತೆ. ಚರ್ಬಿ ಅದು ಏನಿದೆ ಆಯಿಲ್ ಥರ, ಅದು ಆಯಿಲ್ ಅಲ್ಲ,
ಚರ್ಬಿ ಏನಿದೆ ಚರ್ಬಿ ಬಿಸಿನಲ್ಲಿ ಕರಗಿದ ಮೇಲೆ ಆ ರೀತಿ ಆಗುತ್ತೆ. ಕೀಮಾ ಆಯಿತು. ಹೋಟ್ಲಲ್ಲಿ ಬರೋ ಥರ ಉಂಡೆ ಬೇಕು ಗಟ್ಟಿಗೆ ಬೇಕು ಅಂದರೆ ಯು ಹ್ಯಾವ್ ಟು ಯೂಸ್ ಮೂರ್ಗಡಲೆ ಪೌಡ್ರು ಹುರ್ಗಡಲೆ ಪೌಡ್ರನ್ನ. ಸೊ ಇವನ್ ನನ್ನ ಟೇಸ್ಟ್ ನೋಡಿ ಕೂಡ ತುಂಬ ಇಷ್ಟ ಆಯಿತು. ಸೊ ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ರುಚಿ ಕೂಡ ಚೆನ್ನಾಗಿ ಬರುತ್ತೆ. ಯೂಶುವಲಿ ಎಲ್ಲರೂ ಮಾಡ್ತೀವಿ. ಈ ಥರ ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್.